ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾದ್ರೆ ಓಂ ಸುರಾಸುರೈ ವಂದಿರ ಪಾದಪದ್ಮಂ ಲೋಕೆ ಜರಾರೋಗ್ಯ ಮೃತ್ಯುನಾಶಂ ದಾತಾರಂ ವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಶದಾಯಕಂ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತುರ್ಯಾಮ್ಯಂ ಶಾಂತಿ ಶಾಂತಿ ಶಾಂತಿ. ಅಡಿಗೆ ಮನೆಯಲ್ಲಿ ಸಿಗ್ತಕ್ಕಂತಹ ಸಾಂಬಾರ ಪದಾರ್ಥವಾದ ಕೊತ್ತಂಬರಿ ಬೀಜದ ಮಹತ್ವ ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ಕೊತ್ತಂಬರಿ ಬೀಜಕ್ಕೆ ಧಾನ್ಯಕ ಅಂತ ಕರೀತಾರೆ. ಹಿಂದಿನಲ್ಲಿ ಧನಿಯಾ ಅಂತಾರೆ, ಕನ್ನಡದಲ್ಲಿ ಕೊತ್ತಂಬರಿ ಬೀಜ ಹಾಗೂ ಇಂಗ್ಲೀಷ್ನಲ್ಲಿ ಕೋರಿಯಾಂಡರ್ ಅಂತ ಕರೀತಾರೆ. ಇದರಲ್ಲಿ ಪೋಷಕಾಂಶಗಳು ಹೆಚ್ಚಿವೆ. ಇದರಲ್ಲಿ ಪ್ರಮುಖವಾಗಿ ಕಬ್ಬಿಣಾಂಶ, ಐರನ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಂಗನೀಸ್, ಮೆಗ್ನೀಷಿಯಂ, ಮಿನರಲ್ಸ್, ವೈಟಮಿನ್ ಸಿ, ವೈಟಮಿನ್ ಕೆ ಹೇರಳವಾಗಿ ಇರ್ತದೆ. ಇದು ನಮ್ಮ ದೇಹಕ್ಕೆ ನಾವು ತಿಂದ ಆಹಾರಕ್ಕೆ ಒಂದು ರುಚಿಯನ್ನು ಕೊಡಲು ಸಹಾಯಕವಾಗಿದೆ. ಅದರ ಜೊತೆಗೆ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಮಾಡಲು ಇದು ಸಹಾಯಕವಾಗಿದೆ. ಪ್ರತಿದಿನ ರಾತ್ರಿ 1 ಲೋಟ ನೀರಿಗೆ 1 ಚಮಚ ಕೊತ್ತಂಬರಿ ಬೀಜ ನೆನೆಸಿಬಿಟ್ಟು ಮಾರನೇ ದಿನ ಈ 1 ಲೋಟ ನೀರನ್ನ ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡೋದ್ರಲ್ಲಿ ಈ ಕೊತ್ತಂಬರಿ ಬೀಜ ಹಾಗೂ ಕೊತ್ತಂಬರಿ ಸೊಪ್ಪು ಶ್ರೇಷ್ಠವಾಗಿದೆ. ಹಾಗೂ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ವಿಷಕಾರಕ ಅಂಶಗಳು ಹಾಗೂ ಫ್ರೀ ರ್ಯಾಡಿಕಲ್ಸ್ಗಳನ್ನ ನಿವಾರಣೆ ಮಾಡೋದಕ್ಕೆ ಇದು ಸಹಾಯಕವಾಗಿದೆ. ಹಾಗೂ ನಮ್ಮ ದೇಹದಲ್ಲಿ ಉಷ್ಣಾಂಶ ಅತಿಯಾದ ಹೀಟ್ ಆಗಿದ್ದ ಸಂದರ್ಭದಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಸಮತೋಲನದಲ್ಲಿ ಇಡೋಕ್ಕೆ ಸಹಾಯಕವಾಗಿದೆ. ಬಿ ಪಿ ರಕ್ತದೊತ್ತಡ ಹೆಚ್ಚಿದ ಸಂದರ್ಭದಲ್ಲಿ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸಂದರ್ಭದಲ್ಲಿ, ಕೊಲೆಸ್ಟ್ರಾಲ್ ಹೆಚ್ಚಿದ್ದ ಸಂದರ್ಭದಲ್ಲಿ ಹಾಗೂ ಅಸ್ತಮಾ, COPD ಹಾಗೂ ಕೆಮ್ಮು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಇದನ್ನು ಚೆನ್ನಾಗಿ ಉಪಯೋಗಿಸಬಹುದು. ಹಾಗೂ ಉರಿಮೂತ್ರ ಸಂದರ್ಭದಲ್ಲಿ, ಮೂತ್ರಕೋಶದ ಹಾಗೂ ಮೂತ್ರನಾಳದ ಸೋಂಕಿದ್ದ ಸಂದರ್ಭದಲ್ಲಿ 1 ಲೋಟ ನೀರಿಗೆ 1 ಚಮಚ ಕೊತ್ತಂಬರಿ ಬೀಜ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ 3 ರಿಂದ 4 ಲೋಟ ನೀರು ಬೆರೆಸ್ಬಿಟ್ಟು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹಾಗೂ ರಾತ್ರಿ 1 ಲೋಟ ನೀರು ಕುಡಿಯೋದ್ರಿಂದ ಉರಿಮೂತ್ರ ಹಾಗೂ ಮೂತ್ರ ಸಂಬಂಧಿ ಕಾಯಿಲೆಗಳು, ಮಲಬದ್ಧತೆ ನಿವಾರಣೆಯಾಗ್ತದೆ. ಮೂಲವ್ಯಾಧಿಯಲ್ಲೂ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಇದು ಆಹಾರಕ್ಕೆ ರುಚಿಯನ್ನು ಕೊಡೋದ್ರ ಜೊತೆಗೆ ದೇಹದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ಈ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳು ಅಂತಂದರೆ ಈ ಮೊಡವೆ, ಡಾರ್ಕ್ ಸರ್ಕಲ್, ಇಂಥ ಸಂದರ್ಭದಲ್ಲಿ ಕೊತ್ತಂಬರಿ ಬೀಜನ ಪುಡಿ ಮಾಡಿ ಅದರ ಜೊತೆಗೆ ಅರಿಶಿನ ಮಿಶ್ರಣ ಮಾಡಿ ಲೇಪನ ಮಾಡೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು, ಮೊಡವೆ, ಕಲೆ ಹಾಗೂ ಬಂಗು ಈ ಥರ ಒಂದು ಕಾಯಿಲೆಗಳು ನಿವಾರಣೆಯಾಗ್ತದೆ. ಹಾಗೂ ಕಣ್ಣಿನ ಉರಿ, ತಲೆನೋವು, ಕೂದಲು ಉದುರುವಿಕೆ ಈ ಸಂದರ್ಭಗಳಲ್ಲೂ ಕೊತ್ತಂಬರಿ ಬೀಜ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹೇರಳವಾಗಿ ಉಪಯೋಗಿಸೋದ್ರಿಂದ ಇದು ತೊಂದರೆ ಎಲ್ಲ ನಿವಾರಣೆಯಾಗ್ತದೆ. ಪ್ರಮುಖವಾಗಿ ದೇಹದಲ್ಲಿರ್ತಕ್ಕಂತಹ ಉಷ್ಣಾಂಶ ಜಾಸ್ತಿ ಆದಾಗ, ದೇಹ ಹೀಟ್ ಆಗಿದ್ದಾಗ ಆಯುರ್ವೇದದಲ್ಲಿ ತಿಳಿಸಿರ್ತಕ್ಕಂತಹ ಧಾನ್ಯಕ ಹಿಮ ಅಂತ ಒಂದು ಹೇಳಿದ್ದಾರೆ. ಆ ಧಾನ್ಯಕ ಹಿಮ ಅಂತಂದರೆ ಇದೊಂದು ಕೊತ್ತಂಬರಿ ಬೀಜನ ನೀರಿನಲ್ಲಿ ಹಾಕಿ ನೆನೆ ಹಾಕಿ ಮಾಡ್ತಕ್ಕಂತಹ ಒಂದು ಪಾನೀಯ. ಈ ಪಾನೀಯ ಸೇವನೆ ಮಾಡೋದ್ರಿಂದ ದೇಹದ ಉಷ್ಣಾಂಶ ಸಮತೋಲನಕ್ಕೆ ಬಂದು ನಮ್ಮ ದೇಹವನ್ನು, ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಕೋರಿಯಾಂಡರ್ ಅಂತಂದರೆ ಧಾನ್ಯಕ ಕೊತ್ತಂಬರಿ ಬೀಜದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.